ನಿನಗೇನಾದ್ರೂ ಬುದ್ಧಿಗಿದ್ದು ಕೆಟ್ಟಿದೆಯೇನೆ? ಮೂಢನಂಬಿಕೆಗೆ ಬಲಿಯಾಗಿ ಎಂತ ಅಚಾತುರ್ಯ ಮಾಡ್ಬಿಟ್ಟಿ ಅಲ್ಲಿ. MLA ಬೇರೆ, ನಾನು ಸ್ವಲ್ಪ ಒಡ್ಡ ಸ್ನಾನ 2 ದಿವಸಕ್ಕೆ ಒಂದ್ಸರಿ ಮಾಡ್ತಿದ್ದಂತ ಕಾಲ ಆದವ್ರು. ಅವ್ರೇನೋ ತರ್ಕ್ ಮಾಡಿಸ್ಕೊಂಡು ಬರೋ ಮಧ್ಯದಲ್ಲಿ ಆಮೇಲೆ ಯಾರು ನಿಮ್ ಮಗಳ ಅವರು ನನ್ನ ಹೆಂಡತಿ ಇನ್ನೇನು ಹತ್ರಕ್ಕೆ ಬರೋ ಟೈಮ್ನಲ್ಲಿ ಬೇರೆ ಸೆಕೆಂಡ್ ಮ್ಯಾರೇಜ್ ಆದೇಶ ಡೈರೆಕ್ಷನ್ ಡಿಕ್ಟೇಟರ್ ಎಲ್ಲರೂ ಮಾತು ಕೇಳಲೇಬೇಕು ಅವ್ರು. ನೀನು ಅಷ್ಟೇ ಬಿಟ್ಬಿಟ್ಟಿದ್ರಿ ಹೆಂಡತಿನ, ಏನ್ ಕತೆ ಹಿಂಗೆ ಮೇಘಗಳ ಬಾಗಿಲಲ್ಲಿ ಚಂದ್ರಮುಖಿ. ಯಾಕೆ ನೀವು ನಾಟಕ ಮಾಡ್ತೀರಾ ಅಂತ ಕೇಳ್ಬೋದಲ್ಲ. ಯಾಕೆಂದ್ರೆ ಸಿಕ್ಕಾಪಟ್ಟೆ ಸಿನಿಮಾ ಇದೆ, ಸಿಕ್ಕಾಪಟ್ಟೆ ಟಿವಿ ಇದೆ, ಸಿಕ್ಕಾಪಟ್ಟೆ ಹೋರಾಟ ಇದೆ, ಸಿಕ್ಕಾಪಟ್ಟೆ ಬೆಳೆದಿದ್ದೀನಿ, ಮತ್ತೇನನ್ನು ಆಗಿದ್ದೀನಿ. ನಾಟಕ ಯಾಕೆ ಅಂತ ಅಂದ್ರೆ ಆತ್ಮತೃಪ್ತಿಗೆ. ನನಗೆ ದುಡ್ಡಿಗಿಂತ ಹೆಚ್ಚು ಮನಸ್ಸಿಗೆ ನೆಮ್ಮದಿ ಸಿಗ್ಬೇಕಲ್ವಾ. ಸೊ ನಾಟಕನ ಇವತ್ತುವರೆಗೂ ಜೀವಂತವಾಗಿ ಯಾಕೆ ಇಟ್ಕೊಂಡಿದ್ದೇನೆ ಅಂತ ಅಂದರೆ, ಅನ್ನ ಕೊಟ್ಟ ಜಾಗ, ಹೆಸರು ಕೊಟ್ಟ ಜಾಗ, ವೇದಿಕೆ, ಬದುಕಿಗೆ ಅವಕಾಶ ಮಾಡಿಕೊಟ್ಟ ಜಾಗ. ಆದ್ದರಿಂದ ಇಷ್ಟು ದಡ್ಡನಾಗಿದ್ದರು, ಇಷ್ಟು ದೊಡ್ಡ ವಿದ್ಯಾವಂತನ ಆಗೋಕ್ಕಾಗದೇ ಇದ್ದರೂ ಕೂಡ ಆ ವಿದ್ಯಾವಂತರು ಬುದ್ಧಿವಂತರ ಮುಂದೆನೇ ನನ್ನನ್ನು ನೋಡೋಕೆ ಅವರೆಲ್ಲ ಕೂತ್ಕೊಳ್ತಕ್ಕಂಥ ವಾತಾವರಣ ನಿರ್ಮಾಣ ಮಾಡಿದ್ದಕ್ಕೆ ಕಾರಣ ರಂಗಭೂಮಿ. ಅದಕ್ಕೆ ನನಗೆ ಮಾನಸಿಕವಾಗಿ ತೃಪ್ತಿ ಕೊಡೋದು ನಾಟಕ, ಆರ್ಥಿಕವಾಗಿ ತೃಪ್ತಿ ಕೊಡೋದು ಸಿನಿಮಾ, ಸಾರ್ವಜನಿಕರ ಬದುಕಿನಲ್ಲಿ ಯಾವಾಗಲೂ ಇರೋಕ್ಕೋಸ್ಕರ ಜನಪ್ರಿಯ ಕೊಡೋದು ಟಿವಿ, ಇನ್ನು ಹೋರಾಟ ನನ್ನ ಭವಿಷ್ಯದಲ್ಲಿ ಏನೋ ಒಂದು ವ್ಯಕ್ತಿ ಆಗೋದಕ್ಕೋಸ್ಕರ ಇಷ್ಟೇ. ಹಾಗಾಗಿ ಇವತ್ತು ನಾನು ನಂಬಿರೋದು ತೃಪ್ತಿ ಕೊಡ್ತಕ್ಕಂಥದ್ದು ಏನಪ್ಪ ನಿಮಗೆ ಅಂದರೆ ನಾಟಕ. ಕಾಸಿಲ್ಲ ತೃಪ್ತಿ ಸಿಗುತ್ತೆ ಸುತ್ತ. ಅದಕ್ಕೋಸ್ಕರ ರಂಗಭೂಮಿಲಿರೋರು ಎಲ್ರಿಗೂ ಕೇಳ್ಕೊಳ್ಳೋದೇನೆಂದರೆ ಎಲ್ಲಾದರೂ ಹೋಗಿ, ಎಲ್ಲಾದರೂ ಇರಿ, ಹೇಗಾದರೂ ಇರಿ, ಅದನ್ನು ಮರಿಬೇಡಿ. ಹಾಗಂತ ರಂಗಭೂಮಿನವ್ರಿಗೆಲ್ಲ ನೀವು ಮೂಲ ಎಲ್ಲಿ ಬೆಳಿತೀರೋ, ಯಾವ ಮಣ್ಣಿನಿಂದ ಬೆಳಿತೀರೋ, ಅದು ರೈತರಾಗಿ ಬೆಳಿತೀರೋ, ಅದನ್ನು ಮರಿಬೇಡಿ. ಅದನ್ನ ಇಟ್ಕೊಂಡು ದೊಡ್ಡ ಮನುಷ್ಯರಾಗಿ. ನಿನ್ ಕಾರಲ್ಲಿ ನನ್ನ ಮನೆಗೆ ಡ್ರಾಪ್ ಮಾಡು. ಕಾರ್ ಇರೋದು ಪೊಲೀಸ್ ಡಿಪಾರ್ಟ್ಮೆಂಟ್ ಕೆಲಸಕ್ಕೆ, ಪೊಲೀಸ್ ದನಗಳನ್ನು ಕೂರ್ಸಕ್ಕಲ್ಲ. 44 ವರ್ಷದಿಂದ ದಾಖಲೆ ಇವತ್ತಿಗೆ, ಅಂದರೆ 1980ರಿಂದ ದಾಖಲೆ. ನಾನು 75ಕ್ಕೆ ನಾಟಕಕ್ಕೆ ಹೋಗಿತ್ತು. ಅಲ್ಲಿ ಬೇಕಾದಷ್ಟು ನಾಟಕ ಮಾಡಿದೆ. ಆಮೇಲೆ ಸಿನಿಮಾಗೆ ಎಂಟ್ರ್ ಆದೆ. ಸಣ್ಣ ಪಾತ್ರಗಳನ್ನೆಲ್ಲ ಮಾಡ್ಕೊಂಬಂದೆ. ಪಣಿಯಮ್ಮ, ಸಿಂಹಾಸನ, ಬೆಂಕಿ, ಹೊಸ ಮೇಡಮ್ಮು, ಅವೆಲ್ಲ ಆದಮೇಲೆ ಚಕ್ರವ್ಯೂಹ ಮಾಡಿದ್ದು. ಹಾಗೆ ಮಾಡಿದೆ. ಆದರೆ ನನಗೆ ಸಂತೋಷ 44 ವರ್ಷ ಯಾಕೆ ಹೇಳ್ತಿದ್ದೀನಿ ಅಂದರೆ, ಇದು ಮುಖ್ಯಮಂತ್ರಿ ನಾಟಕ ಸಕ್ಸಸ್ ಆಗಿದ್ದು 80ರಲ್ಲಿ. ಅಲ್ಲಿಂದ ಆಚೆಗೆ ನಾಟಕದಲ್ಲಿ ಒಬ್ಬ ದೊಡ್ಡ ನಟ ನಾನು ಅಂತ ಸಾರ್ವಜನಿಕವಾಗಿ ಮಾತಾಡೋ ರೀತಿಯಲ್ಲಿ ಹೆಚ್ಚು ಪ್ರಚಾರ ಆಗೋಕ್ಕೆ, ವೈಭವೀಕರಿಸ್ಕೊಳ್ಳೋದಕ್ಕೆ ಆಗಿದ್ದು. ಅದರದ್ದು ಒಂದು ಸಂತೋಷ, ಹೆಮ್ಮೆ ಅಂದರೆ, ಆ ನಾಟಕ ಇದುವರೆಗೂ ಕಲಾಗಂಗೋತ್ರಿ ಬಿಟ್ಟು ಇನ್ಯಾರೂ ಮಾಡಿಲ್ಲ ಇಲ್ಲಿ ಕರ್ನಾಟಕದಲ್ಲಿ. ಯಾವ ತಂಡವೂ ಮಾಡಿಲ್ಲ, ಯಾರೂ ತೊಗೊಂಡು ಮಾಡಬಾರ್ದು ಅಂತ ಇಲ್ಲ, ಮಾಡಿಲ್ಲ, ಯಾಕೋ ಗೊತ್ತಿಲ್ಲ. ನಮ್ಮ ಅದೃಷ್ಟ ಇರ್ಬೋದು, ನಮ್ಮ ದಾಖಲೆ ಆಗಲಿ ಅಂತ. ಅಂದರೆ 44 ವರ್ಷದಿಂದ 1 ವರ್ಷವೂ ತಪ್ಪದೇ ಮಾಡ್ಕೊಂಡು ಬಂದಿದ್ದೀವಿ. ಅದು ಅರ್ಥ ಆಯ್ತಲ್ಲ. ನಡೆದು 1 ವರ್ಷವೂ ತಪ್ಪಿಲ್ಲ. ಆವರೇಜ್ ತಿಂಗಳಿಗೆ ಒಂದಾದರೂ ನಾಟಕ ಮಾಡಿರ್ತೀವಿ ನಿರಂತರ ಅಂತ. ನಮ್ಮದು ಒಂದೇ ಸಂಸ್ಥೆ. ಇನ್ನು ಆ ಮುಖ್ಯಮಂತ್ರಿ ಪಾತ್ರವನ್ನು ನನ್ನನ್ನು ಬಿಟ್ಟು ಇನ್ಯಾರೂ ಮಾಡಿಲ್ಲ. ಮಾಡಬಾರ್ದು ಅಂತ ಇಲ್ಲ, ಮಾಡಿಲ್ಲ, ಯಾಕೆ ಗೊತ್ತಿಲ್ಲ. ನಮ್ಮ ತಂಡದಲ್ಲೂ ಅದು ಮಾಡೋಕ್ಕೆ ಬಿಟ್ಟಿಲ್ಲ. ನಾವೇ ಮಾಡಿದ್ವಿ. ಬೇರೆಯವ್ರ ತಂಡ ಇಲ್ಲವೇ ಇಲ್ಲ. ಕಲಾಗಂಗೋತ್ರಿ ಒಂದೇ, ಮುಖ್ಯಮಂತ್ರಿ ಚಂದ್ರು ಅವರೊಬ್ಬರೇ, ಡಾಕ್ಟರ್ ರಾಜಾರಾಮ್ ಒಬ್ಬರೇ ನಿರ್ದೇಶಕರು. ಇದಿಷ್ಟು 3 ದಾಖಲೆ. ಇದಕ್ಕೆ ಎಲ್ಲ ಒಂದು ಕಡೆ ಹೋಗುತ್ತೆ. ಅದೆಲ್ಲ ಬರೆದು ರೆಡಿ ಮಾಡಬೇಕಾಗಿದೆ. ನಾವು ಮಾಡೋಕ್ಕಾಗ್ತಾಯಿಲ್ಲ, ಪುರ್ಸೊತ್ತಿಲ್ಲ, ದಾಖಲೆಗಳು ಬೇಕಲ್ಲ ಅದಕ್ಕೆಲ್ಲನೂ. ಅವತ್ತಿಂದ ಏನೋ ಒಂದು ಚೀಟಿಗಳನ್ನೆಲ್ಲ ಇಟ್ಟಿರಬೇಕು, ಇದೆಲ್ಲ ಪ್ರೂವ್ ಮಾಡ್ತಾ ಹೋಗಬೇಕು. ಸೊ ಇದು ನನಗೆ ತಿಳಿದ ಮಟ್ಟಿಗೆ ಹವ್ಯಾಸಿ ರಂಗಭೂಮಿಯಲ್ಲಿ ಒಂದು ಇತಿಹಾಸ ನಿರ್ಮಾಣ ಆಗ್ತಾ ಇದೆ, ಇನ್ನೂ ನಡೀತಾ ಇದೆ. ಈಗಾಗಲೇ 850 ಹತ್ತತ್ರ ಪ್ರದರ್ಶನಕ್ಕೆ ಬಂದಿದ್ದೀವಿ. ಹೇಗಾದರೂ ಮಾಡಿ 1000 ಮಾಡಬೇಕು, ಕೈಕಾಲು ಗಟ್ಟಿಗಿರೋವರೆಗೆ ಅಂತ ನನಗೆ ಆಸಕ್ತಿ ಇದೆ. ಅದನ್ನು ಮಾಡೋ ಪ್ರಯತ್ನ. ರಾಜಾರಾಮ್ದು ನಮ್ಮ ತಂಡ ಉಳಿದಿದೆ. ಆಮೇಲೆ ಇನ್ನೊಂದು, ಈ ನಾಟಕ ತಂಡ ಉಳಿಸೋದಕ್ಕೆ ಅನುಕೂಲ ಮಾಡಿಕೊಟ್ಟಿದೆ. ಈ ನಾಟಕಕ್ಕೆ ಜನಪ್ರಿಯತೆ ಇರೋದ್ರಿಂದ ಕಲೆಕ್ಷನ್ ಆಗುತ್ತೆ. ನಮ್ಮ ಬೇರೆ ನಾಟಕಗಳು ಸೋತಾಗ ಅದಕ್ಕೆಲ್ಲ ಖರ್ಚು ವೆಚ್ಚಗಳಿಗೆ ಇದನ್ನು ಉಪಯೋಗಿಸ್ಕೊತಿದ್ದೀವಿ. ಅಂದರೆ ನಿಲ್ಲಿಸಲ್ಲ, ತಂಡ ನಿಲ್ಲಿಸ್ತಾ. ತಂಡ ಇನ್ನೇನು ಮಾಡೋದು, ಯಾಕೆ ಆಸಿರೋದು ನಾಟಕ ಮಾಡಿ, ಯಾವ ನಾಟಕ ಮಾಡಿದ್ರು ದುಡ್ಡು ಬರೋಲ್ಲ ಅನ್ನೋ ಪ್ರಶ್ನೆ ಇಲ್ಲವೆಲ್ಲ. ಆ ಥರದ ರಾಜಾರಾಮನ ಅದೃಷ್ಟನೋ ಏನೋ. ನಂದು ಈ ನಾಟಕ, ಮೈಸೂರು ಮಲ್ಲಿಗೆ, ಈ ಥರ 1-2-3 ನಾಟಕಗಳು ನಮಗೆ ಕಲೆಕ್ಷನ್ ಕೊಡ್ತೀವಿ. ಇನ್ನೊಂದು 20 ನಾಟಕ ಜೊತೆಲಿ ಮಾಡ್ತಿರ್ತೀವಿ. ಆ ತಂಡನೂ ಬೆಳೆಸ್ತಾ ಇರ್ತೀವಿ. ನೆಕ್ಸ್ಟ್ ಜನರೇಷನ್ ಇದು ಒಂದು ಭಾಗ. ಏಕಮಾತ್ರ ಲಕ್ಷ್ಯ ಜನಕಲ್ಯಾಣ, ಏಕಮಾತ್ರ ಲಕ್ಷ್ಯ ಜನಸೇವೆ. ಇದರಿಂದ ಪಾರ್ಟಿಯಲ್ಲಿ ಒಳಗಡೆಗಳಿರುವುದಿಲ್ಲ. ಇಡೀ ರಾಜ್ಯದಲ್ಲಿ ಬಹುತೇಕ ಪ್ರತಿ ಎಲ್ಲ ಕಡೆ ಒಂದು ತಾಲೂಕು ಹೆಡ್ ಕ್ವಾರ್ಟರ್ಸು ಅಥವಾ ಜಿಲ್ಲಾ ಹೆಡ್ ಕ್ವಾರ್ಟರ್ಸು ಇವು. ಅದಾದ ಮೇಲೆ ಹೊರ ರಾಜ್ಯದ ಬಹುತೇಕ ಕೇಂದ್ರಗಳಲ್ಲಿ, 16 ಕೇಂದ್ರಗಳಲ್ಲಿ, ಆಮೇಲೆ ಹೊರ ದೇಶದಲ್ಲಿ ಒಂದು 20 ಶೋ ಮಾಡಿರ್ತಕ್ಕಂಥ ನಾಟಕ ಅಂತ ಹೆಗ್ಗಳಿಕೆ ಇದೆ ಇಷ್ಟು ವರ್ಷದಲ್ಲಿ. ಇದು ಹವ್ಯಾಸಿ ರಂಗಭೂಮಿ ಆದ್ದರಿಂದ 16,000 ಶೋ ಮಾಡೋಕ್ಕಾಗಲಿಲ್ಲ,
ಮಾಡಕ್ಕೆ ನಾವೆಲ್ಲ ಕೆಲಸದಲ್ಲಿರೋರಲ್ಲ. ಆಮೇಲೆ ಈ ನಾಟಕದಲ್ಲಿ ಇರುವ 23 ಪಾತ್ರದಲ್ಲಿ 250ಕ್ಕೂ ಹೆಚ್ಚು ಜನ ಭಾಗವಹಿಸಿದ್ದಾರೆ. ಅಂದರೆ ನನ್ನ ಪಾತ್ರ ಗ್ಯಾರಂಟಿ. ನನ್ನ ಸುತ್ತಮುತ್ತ ಬರೋ ಪಾತ್ರಗಳು ಇವತ್ತು ಬರ್ತಾರೆ, ಇನ್ನೆಲ್ಲೋ ಹೋಗ್ತಾರೆ, ಕೆಲಸಕ್ಕೆ ಹೋಗ್ತಾರೆ, ಒಬ್ಬರು ವಯಸ್ಸಾಗ್ತಿರೋ ಹೋಗ್ಬಿಟ್ರು. ಇದೆಲ್ಲ ಒಟ್ಟು ಇನ್ವಾಲ್ವ್ಮೆಂಟ್ 250 ಭಾರತ ದೇಶದಲ್ಲಿ, ಕರ್ನಾಟಕದಲ್ಲಿ. ಆದರೆ ಇನ್ನೊಂದು ವಿಶೇಷ ಏನು ಗೊತ್ತಾ, ಹೊರ ರಾಷ್ಟ್ರಕ್ಕೆ ಹೋದಾಗ ಅವ್ರಿಗೂ ಖರ್ಚಿಲ್ದಂಗೆ ನಾಟಕವನ್ನು ಕಡಿಮೆ ಖರ್ಚು ವೆಚ್ಚ ಮತ್ತು ನಮಗೆ ಕಡಿಮೆ ರೆಮ್ಯುನರೇಷನ್ ಕೊಟ್ಟು ನಾಟಕ ಸುಖವಾಗಿ ಆಗಬೇಕು ಅನ್ನೋ ದೃಷ್ಟಿಯಿಂದ ಹೋಟ್ಲ್ಗಳಲ್ಲಿ ಉಳ್ಕೊಳ್ಳಲ್ಲ, ಮನೆಗಳಲ್ಲಿ. ನೀವೇನು ಮಾಡ್ತೀವಿ, ನಾವು ಇಷ್ಟು ಜನ ಬರ್ತಿದ್ದೀವಲ್ಲ, ಒಂದು 6-7 ಜನದ ಮನೆಗಳಲ್ಲಿ ಕಾರ್ಯಕರ್ತರ ಮನೇಲಿ ಉಳಿಸ್ಕೊಂಬಿಡಿ, ಕರೆದವ್ರ ಮನೆಯಲ್ಲಿ ಅಲ್ಲೇ ಏನು ಸಿಗುತ್ತಾ ತಿನ್ಕೋತೀವಿ, ಕರ್ಕೊಂಡೋಗಿ ನಾಟಕ ಆಡೋಣ. ಅಷ್ಟು ಹೋಟ್ಲು ದುಡ್ಡು ಉಳಿಯುತ್ತಾ? ಹೋಟ್ಲಲ್ಲಿ ದುಡ್ಡು ಕೊಡಿಸ್ಬೇಕಾ? ಆ ಥರದ್ದು ಇದುವರೆಗೂ ಹಂಗೆ ಮಾಡ್ಕೊಂಬಂದಿದ್ದೀವಿ. ಆಮೇಲೆ ಎಲ್ಲೋ ತೋಟದಲ್ಲಿ ಮನೆ ಇದ್ರೆ ತೋಟ, ಚೌಲ್ಟ್ರಿ ಇದ್ರೆ ಚೌಲ್ಟ್ರಿ. ವಿದೇಶಕ್ಕೆ ಹೋದಾಗ ಇನ್ನೊಂದು ವಿಶೇಷ ಏನಂದರೆ, ಅಲ್ಲಿ 170 ಕಲಾವಿದರನ್ನ ಹುಟ್ಟಾಕಿ ಬಂದಿದ್ದೀವಿ ನಾವು ಈ ನಾಟಕದಿಂದ. ಹೇಗೆ ಹೆಂಗೆ ಅಂತೀರಾ? ಮನೇಲಿ ಉಳ್ಕೊತಿದ್ವಾ ಎಲ್ಲರ ಮನೇಲೂ? ಅಲ್ಲಿ ಹೋಗಿದ್ದು 50% ಆಫ್ ದಿ ಆರ್ಟಿಸ್ಟ್ ಕರ್ಕೊಂಡು ಹೋಗಿ, ದುಡ್ಡು ಖರ್ಚು ಜಾಸ್ತಿನಲ್ಲಿ, ಟಿಕೆಟು ಇದೆಲ್ಲ ಅವ್ರಿಗೂ ಬರ್ಡನ್ನು ನಮಗೂ. ಮೇಯ್ನ್ ಪಾತ್ರಧಾರ ಯಾರಿಗಳು ಅವ್ರನ್ನ ಕರ್ಕೊಂಡು ಹೋಗ್ಬಿಡೋದು. ಇನ್ನು 10-12 ಪಾತ್ರ ಇರ್ತಾವಲ್ಲ, ಅವನ್ನ ನೀವೇ ನಿಮ್ಮ ಸಂಘದವರೇ ಮಾಡಿ. ತಾಲೀಮ್ಗೆ ಕತೆ ಹೇಳ್ತೀನಲ್ಲಿ. ಅಲ್ಲಿ ವಾರಕ್ಕೆ 2 ದಿವಸ ನಾಟಕ ಆಗೋದು, ಶನಿವಾರ ಭಾನುವಾರ, ವೀಕೆಂಡ್. ಇನ್ನು ನಾವು ಮುಂಚೆ ಬುಧವಾರನೇ ಹೋಗ್ಬಿಡ್ತೀವಿ ಇಲ್ಲಿಂದ. ಗುರುವಾರ ಶುಕ್ರವಾರ ಶನಿವಾರ 3 ದಿವಸ ನಮಗೆ ಫ್ರೀ ಇರ್ತದಲ್ಲ, ಅವ್ರನ್ನ ಕುಂಡ್ರಿಸ್ಕೊಂಡು ತಾಲೀಮ್ ಮಾಡಿಸೋದು, ಶೋ ಮಾಡಿ. ಭಾನುವಾರದವ್ರನ್ನೂ ಅಲ್ಲಿಗೆ ಕರ್ಸ್ಕೊಂಡ್ಬಿಡೋದು, ಶೋ ಮಾಡಿ. ನೆಕ್ಸ್ಟ್ ತಿರ್ಗಿ 5 ದಿವಸ ಟೈಮ್ ಇರುತ್ತಲ್ಲ, ಇನ್ನು 2 ಶೋ ತಯಾರು ಮಾಡೋದು ನಾವು. ಓದ್ ಕಡೆ ಎಲ್ಲ ಹೊಸಬರೇ ಅಲ್ವಾ, ಅವರು ಕಿಲಾಡಿಗಳು ಮಾಡಿಬಿಟ್ಟು ಖರ್ಚಿಟ್ಕೊಂಡು ನಾವೇ ಬಂದ್ಬಿಟ್ಟು ಅಲ್ಲೆಲ್ಲ ಮಾಡ್ಬಿಡ್ತೀವಿ ಅಂದರು. ಹಂಗಾಗಲ್ಲ, ಅವರಿಗೆ ಆಸೆ ಇರ್ತದೆ, ಚಂದ್ರ ಜೊತೆ ಮಾಡಬೇಕು ಅಂತ ಇರುತ್ತೆ. ತಲೆ ಕಟ್ಸ್ಕೊಂಡು ನೀವು ಇಲ್ಲಿ ಮಾಡ್ಬಿಟ್ಟು ಹೋಗ್ತಾಯಿರಿ ಅಂದರೆ ಪ್ರತಿ ಶೋನಲ್ಲಿ 12 ಜನನ ಅಲ್ಲೇ ಲೋಕಲ್ ಆರ್ಟಿಸ್ಟು ಅಸೋಸಿಯೇಷನಲ್ಲಿದ್ದರೆ ನಮ್ಗೆ ಇನ್ನೊಂದು ಅವ್ರಿಗೆ ಎಷ್ಟು ಹಬ್ಬ ಅಂದರೆ, ನಾವು ಮಾತ್ರ ಮುಖ್ಯಮಂತ್ರಿ ಪಾತ್ರ ಮಾಡ್ತಿದ್ದೀವಿ ಅಂತ ಅವ್ರ ಊರವ್ರನ್ನೆಲ್ಲ ಕರ್ಸ್ಕೊತಾರಲ್ವ. ಅಲ್ಲಿ ಅವರೇ ಮಾರ್ಕೆಟಿಂಗ್ ಏನು 10 ಜನದಿಂದ 100 ಜನ ಬರ್ತಾರೆ. ಕುಟುಂಬ, ಚಿಕ್ಕಪ್ಪ ದೊಡ್ಡಪ್ಪ ಫೋನ್ ಮಾಡಿ ಎಲ್ಲ ಚಂದ್ರ ಜೊತೆ ಮುಖ್ಯಮಂತ್ರಿ ಮಾಡ್ತೀವಿ ಅಂತ ನಮಗೂ ಆನಂದ. ಆಮೇಲೆ ಎಲ್ಲ ಸಣ್ಣ ರೋಲ್ಗಳು, ಸಣ್ಣ ತಪ್ಪಾದರೆ ನಾನು ಮ್ಯಾನೇಜ್ ಮಾಡ್ಕೊಂಡು ಹೋಗ್ಬೋದಲ್ಲ. ಸೊ ಹಾಗಾಗಿ ಪ್ರತಿ ದೇಶದ ಅಮೇರಿಕಾ, ಆಸ್ಟ್ರೇಲಿಯಾ, ಇದು ನ್ಯೂಜಿಲೆಂಡ್, ಸಿಂಗಪೂರ್, ಹಾಂಗ್ಕಾಂಗ್, ಮಲೇಷಿಯಾ, ಇಷ್ಟು ಕಡೆ, ಅದು ಹೊರದೇಶದಲ್ಲಿ ಹೇಳ್ತಿದ್ರು, ಇಷ್ಟು ಕಡೆ ಒಂದು 170 ಜನ ತಯಾರು ಮಾಡಿ ಅವರೆಲ್ಲ ಆಕ್ಟಿಂಗ್ ಮಾಡೋ ಥರದಲ್ಲಿ ಮಾಡಿಬಿಟ್ಟು ಹುಚ್ಚೆಬ್ಬಿಸ್ಬಿಟ್ಟು ಬಂದಿದ್ದೀವಿ. ಅಂದರೆ ದುಡ್ಡು ಉಳಿಸಿದ್ದೀವಿ ಅವ್ರಿಗೂ. ಎಲ್ಲರ ಮನೆಗಳಲ್ಲೇ ರಿಹರ್ಸಲ್ಗೆ ಅವ್ರ ಮನೆಯಲ್ಲೇ ಕೂತ್ಕೊಳ್ಳೋದು, ಕಾಫಿ ಕುಡ್ಕೊಳ್ಳೋದು, ತಿಂಡಿ ತಿನ್ನೋದು ಎಲ್ಲ ಮುಗಿದೋಯ್ತಲ್ಲ, ಒಟ್ಟಿಗೆ ಸೇರಿಕೊಂಡು ಅವ್ರವ್ರ ಕಾರ್ಯ ಇರ್ತದಲ್ಲ. ಇದು ದಾಖಲೆಯನ್ನು, ಅದು ವಿಶೇಷವಾದ ಈ ನಾಟಕದ ಗುಣ ಅಂತ ಅಂದರೆ, ಈಗಲೂ ನಿರಂತರವಾಗಿ ಮಾಡ್ತಿದ್ದೀವಿ. ಈಗಲೂ ಇಂಗ್ಲೆಂಡ್ಗೆ ಹೋಗ್ಬೇಕಾಯ್ತು, ನಾನು ಓಪನ್ ಹಾರ್ಟ್ ಸರ್ಜರಿ ಆಯ್ತಲ್ಲ ಆ ಟೈಮ್ನಲ್ಲಿ, ಆ ಶೋಗಳು ಬಾಕಿ ಇದೆ, ಅವ್ರು ಕೇಳ್ತಾ ಇದ್ದಾರೆ. ಈಗ ಅವ್ರಿಗೆ ಒಂದೇ ಒಂದು ಸತಿ ನಿಮ್ಗೆ ಆಗಲೇ ಹೇಳಿದೆ, ಸುರೇಶ್ ಅನ್ನೋರ್ಗೆ ಯಾರಿಗೋ ಒಂದು ನಾಟಕ ಮಾಡಿ 2 ಸತಿ ಮಿಸ್ ಆಗಿ 3 ಸತಿ ಮಿಸ್ ಆಗಿ ಮಾಡೋಕ್ಕೆ ಆಗಲಿಲ್ಲ, ತೀರೇ ಹೋಗ್ಬಿಟ್ರು ಅಂತೇಳಿ ಅದೊಂದು ಘಟನೆ ಬಿಟ್ಟರೆ ಮಿಕ್ಕಿದೆಲ್ಲ ಅಚ್ಚುಕಟ್ಟಾಗಿ ನಡ್ಕೊಂಬಂತು. ಈಗ ಇತ್ತೀಚೆಗೆ ಹೋದ ವರ್ಷ ಅಮೆರಿಕದಲ್ಲಿ ಮಾಡ್ಕೊಂಡು ಬಂದು, ಅದಕ್ಕೆ ಮುಂಚೆ ಆಸ್ಟ್ರೇಲಿಯಾದಲ್ಲಿ ಮಾಡ್ಕೊಂಡು ಬಂದು, ನಂದು 52 ವರ್ಷದ ಇತಿಹಾಸ ರಂಗಭೂಮಿಗೆ, ಇದು 44ನೇ ವರ್ಷ. ಈಗಲೂ ಮುಖ್ಯಮಂತ್ರಿ ಟಿಕೆಟ್ ಮುಂಚೆನೇ ಸೇಲ್ ಆಗ್ತಾ ಇದೆ ಅಂತಂದರೆ ಆನಂದ ಪಡಿ. ಅದರೊಳಗೂ ವಿಶೇಷವಾಗಿದ್ದ ಥ್ಯಾಂಕ್ಸ್ ರಂಗಶಂಕರ ಇದೆಯಲ್ಲ, ಅದೊಂದು ಅದ್ಭುತವಾದ ಥಿಯೇಟ್ರು ಈ ಥರದ ಹವ್ಯಾಸಿ ರಂಗಭೂಮಿಗೆ. ಅಲ್ಲಿ ನಿರಂತರವಾಗಿ ಮಾಡ್ತಾರೆ. ರಾಜಾರಾಮ್ ಕಾಯಂ, ನಾನು ಕಾಯಂ, ನಾಟಕ ಕಾಯಂ, ನಮ್ಮ ತಂಡ ಕಾಯಂ ನಡೆಸ್ತಾ ಇದ್ದೆ. ಈಗ ನಿಮ್ದು ಮುಖ್ಯಮಂತ್ರಿ, ಈ ಕಡೆ ಸಿಂಹ ಅವ್ರದ್ದು ತುಗ್ಲಕ್. ಕೆಲವೇ ನಾಟಕ ಬಹುಶಃ 1 ಲಕ್ಷಾಂತರ ಶೋ ಆಗಿದೆ ಕನ್ನಡ ರಂಗಭೂಮಿ ಇತಿಹಾಸದಲ್ಲಿ, ಹವ್ಯಾಸ ರಂಗಭೂಮಿ ಇತಿಹಾಸದಲ್ಲಿ. ಆದ್ರೆ ಮಾತಾಡೋದು ಒಂದು ಮುಖ್ಯಮಂತ್ರಿ ಬಗ್ಗೆ, ಒಂದು ತುಗ್ಲಕ್ ಬಗ್ಗೆ. ನಿಮ್ಗೆ ಹೇಳ್ತೀನಿ, ಇನ್ನೊಂದು 2-3 ಯಾಕೆ ಕೇಳಿದ ಮೇಲೆ ಹೇಳ್ತೀನಿ. ಮುಖ್ಯಮಂತ್ರಿ ನಮ್ಮದು ಮೈಸೂರು ಮಲ್ಲಿಗೆ, ಆಮೇಲೆ ಮೂಕಜ್ಜಿಯ ಕನಸುಗಳು, ಅವೆಲ್ಲ ನಾವು ನಮ್ಮ ಕಾರಾಂತರವು ಜೋಗ್ ಕುಮಾರಸ್ವಾಮಿ, ಆಮೇಲೆ ಸಂಗ್ಯಾಬಾಳ್ಯ, ಸತ್ತವರ ನೆರಳು, ಆ ಒಂದು 3-4 ಜಯಶ್ರೀ ಅವ್ರು ಮಾಡ್ಕೊಂಡು ಬಂದರು. ಲಕ್ಷಾಪತಿ ಈಗ ಒಂದು ಮಾಡೋದಿಲ್ಲ, ಚಿತ್ರಪಟ ಅಂತಲೇ ಇನ್ನೊಂದು ಪಾರಿಜಾತ ಅಂತ ಮಾಡಿದ್ರು ಅವರು ಸುಮಾರು. ಆಮೇಲೆ ಅವರು ತಾಯಿ ಅಂತ ಒಂದು ನಾಟಕ ಮಾಡಿದ್ರು, ಪ್ರಸನ್ನ ಅವ್ರವ್ರದ್ದು ಗಾರ್ಕಿದ್ ಮದರ್ ಅಂತ. ನಮ್ಮಲ್ಲಿ ಅವರು ಇದನ್ನು ಮಾಡಿದ್ರು, ಮೂಕಜ್ಜಿ ಈಗ ಮಂಗಳ ಮಾಡ್ತಿದ್ದಾರೆ. ಅದಾದಮೇಲೆ ಸುರೇಂದ್ರನಾಥ್ ನಾಟಕಗಳು ಸುಮಾರು ಚೆನ್ನಾಗಿ ಓಡಾಡ್ತಾ ಇದ್ದೇವೆ, ನಾವೇ ಮಾಡ್ತಾ ಇದ್ದೀವಿ. ಕಾಂತ ಹೌಸ್ಫುಲ್ ಹೋಗ್ತಾ ಇದ್ರೆ, ಫುಲ್ ಕಾಮಿಡಿ ನಾಟಕ. ಸಿಮ್ಮಂದು ತೊಗಲಕ್ಕು, ಕಾಕನಕೋಟೆ ಅಂತ ಹಿಂದೆ ಮಾಡ್ತಿದ್ರು, ನಾಗಾಭರಣ, ಇವರೆಲ್ಲ ಮಾಡಿದ್ದಾರೆ. ಇಷ್ಟು ದಾಖಲೆ ಮಾಡೋಕ್ಕಾಗಿಲ್ಲ ಅವ್ರಿಗೂ ಪುರ್ಸೊತ್ತಿಲ್ವೋ ಏನು ಕಥೆನೋ ಗೊತ್ತಿಲ್ಲ. ಆಮೇಲೆ ಮಧ್ಯೆ ಏನೇನೋ ಹೆಚ್ಚು ಕಡಿಮೆ ಬೇರೆಯವರು ಮಾಡಿದ್ದಾರೆ. ಆಮೇಲೆ ಬೇರೆಯವ್ರು ಮಾಡಿಬಿಟ್ಟಿದ್ದಾರೆ ಆ ನಾಟಕಗಳನ್ನೆಲ್ಲ.
ಇದನ್ನು ನಂಗೆ ಮಾಡೋಕ್ಕೆ ಹೋಗಲಿಲ್ಲ ಅದನ್ನ ಯಾರನ್ನ. ಆಮೇಲೆ ನಾವು ಇನ್ನೊಂದು ವಿಶೇಷವಾದ ಮಾಡಿದ್ದು ನಮ್ಮ ತಂಡ ಅಂದರೆ ಮೂಕಾಭಿನಯ ಅಂತ. 1,500 ಪ್ರದರ್ಶನವನ್ನು 1-1.5 ಗಂಟೆಗಳ ಕಾಲ 10-12 ಜನ ಸೇರಿಕೊಂಡು, ವಿಶೇಷವಾಗಿ ನಾನು, ಕನ್ನರ್ಪಾಡಿ ರಾಮಕೃಷ್ಣ, ಮಂಜು ಅಂತ ಇದ್ದಾರೆ, ಅವರ ಲೀಡರ್ಶಿಪ್ನಲ್ಲಿ ಇಡೀ ರಾಜ್ಯಾದ್ಯಂತ ವಿತೌಟ್ ಡೈಲಾಗ್ಸ್, ಮಾತೇ ಇಲ್ಲದೆ ನಾಟಕ, ಅದು ಮುಖಿ ಟಾಕಿ ಅಂತ, ಅದನ್ನು ಮಾಡ್ಕೊಂಡು ಬಂದಿದ್ದು ಹೆಗ್ಗಳಿಕೆನೂ ಕಲಾಗಂಗಟ್ಟಿಗೆ ಸೇರುತ್ತೆ. ಎಷ್ಟು 50 ವರ್ಷದ ಸಂಸ್ಥೆ ಅದು? ಸಂಸ್ಥೆಗೆ 52 ಆಗೋಯ್ತು. 1971 53ನೇ ವರ್ಷ. ಸ್ಥಾಪಕರು ನೀವು ಮತ್ತೆ? ಅಲ್ಲ, ಫಸ್ಟು ರಾಜಾರಾಮೇನೆ, ಡಾಕ್ಟರ್ ರಾಜಾರಾಮು ಅವಾಗೇನು ಡಾಕ್ಟರ್ ಆಗಿರಲಿಲ್ಲ, ಮಾಡಿ ಶುರು ಮಾಡಿದ್ರು. ಅವ್ರ ಜೊತೆ ಒಳಗಡೆ ಇನ್ನೊಂದು 8-10 ಜನ ಇದ್ರು, ಅವರಿಲ್ಲ ಇವಾಗ, ಅಂದರೆ ಅವ್ರು ಬೇರೆ ಬೇರೆ ಫೀಲ್ಡಲ್ಲಿ ಹೋಗಿದ್ದಾರೆ. 3-4 ವರ್ಷನೂ ಆಗ್ತಿದ್ದಂಗೆ ನಾವೆಲ್ಲ ಸೇರಿಕೊಂಡು, ಅವಾಗಿನ್ನೂ ಹೆಚ್ಚು ಪಾಪ್ಯುಲರ್ ಆಗಿಲ್ಲ. ಹಂಗಾಗಿ ಅವಾಗ ಬೇರೆ ಕಡೆ ಕಾಂಪಿಟೇಷನ್ ಬಂದಿದ್ದು ಎಲ್ಲ ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾದವರೇ ಬಂದು ಬೆನಕ, ರಂಗಶಂಪದ, ಕಾರಂತರು, ಜಯಶ್ರೀ, ನಟರಂಗದಲ್ಲಿ ಸಿನಿಮಾ ನಟರುಗಳೇ ಆಗ್ಬಿಟ್ರಲ್ಲ 5-6 ಜನ. ಕಪ್ಪಣ್ಣ ಅವ್ರ ಜೊತೆನಲ್ಲಿ ಸೇರಿಕೊಂಡು, ಕಪ್ಪಣ್ಣನೂ ದೊಡ್ಡ ಕೊಡುಗೆ ಕೊಟ್ಟಿದ್ದಾರೆ ಇದಕ್ಕೆಲ್ಲ. ನೋಡು, ನಾಗೇಶ್ ಅಂತ ಒಬ್ಬರಿದ್ರಲ್ಲ, ಅವರು ಕೂಡ ಎಲ್ಲ ಕೊಟ್ಟಿದ್ದಾರೆ. ಆವಾಗ ನಾಟ್ಯ ದರ್ಪಣ ಅಂತ ಇನ್ನೊಂದಿತ್ತು, ಅಲ್ಲೂ ಶ್ರೀನಿವಾಸ ಪ್ರಭು ಸೇರಿಕೊಂಡ್ರು. ಆಮೇಲೆ ಒಬ್ಬರು ಜೊತೆ ಉತ್ತರ ಜೊತೆಯಲ್ಲಿ ಇನ್ನೂ ಬೇಕಾದಷ್ಟಿದ್ದಾವೆ ತಂಡಗಳು, ನನ್ನ ಹೆಸರೇಳಕ್ಕೂ ಅಲ್ಲ. ಆದರೆ ನಾವಿಬ್ಬರು ಅದನ್ನು ಬಿಟ್ಟೆ ನಾವೇ ಮಾಡಿ ಸಕ್ಸಸ್ ಮಾಡಬೇಕು ಅಂತ ಮಾಡಿ ಗೆದ್ದಿದ್ದು. ಅವಂತೂ ಅದ್ಭುತ. ಯಾಕೆ ಸಂತೋಷ ಅಂದರೆ ಹೋಟೆಲ್ನಲ್ಲಿ ಇಳ್ಕೊಳ್ಳೋದು ಒಂಥರ ಮಜಾ ಇರಲ್ಲ. ಮನೆಗಳು ಅವರ ಊಟಗಳು ವೆರೈಟೀಸು. ಇವತ್ತು ರಿಹರ್ಸಲ್ಲಿ ಕರೆದ್ರೆ 10 ಜನ ಬರಬೇಕಲ್ಲ, ಒಬ್ಬೊಬ್ಬರು ನಂದು ವೆರೈಟೀಸು. ನಾವು 10-12 ಜನ ಇರ್ತೀವಿ, ಒಟ್ಟು 25 ಜನಕ್ಕೆ ಯಾರ ಮನೆಯಿಂದ ಎಷ್ಟು ತಂದು ತಿಂದ್ಬಿಡ್ತಿದ್ವಲ್ಲ. ಬಿಸಿಬೇಳೆಭಾತ್ ಒಬ್ಬರ ಮನೆಗೆ, ಪೂರಿ ಒಬ್ಬರ ಮನೆಗೆ, ನಾನು ಸತ್ತಿನವ್ರಿಗೆ ಅದು ಬೇರೆ ಒಂದು ಐಟಮ್ಮು, ಸ್ವೀಟ್ ಒಬ್ಬರು ನಂದು. ಆಮೇಲೆ ಬಲವಂತ ಕೊಡೋದು, ಇದು ನಾನೇ ಮಾಡಿದ್ದು, ನನ್ನ ಜೊತೆ ಪತ್ರ ಮಾಡ್ತಿರ್ತದೆ. ಅದು ಈ ಲೈಫಲ್ಲಿ ಅವ್ರು ನಾಟಕ ಮಾಡೋಕ್ಕೆ ಅವಕಾಶ ಸಿಗಲ್ಲ. ಆಮೇಲೆ ನಾಟಕದಲ್ಲಿ ಊಟದ ಸೀನ್ ಇದೆ, ಅದಕ್ಕೆ ಒಬ್ಬೊಬ್ರು ಮನೆ ಅದರಲ್ಲಿ ಒಬ್ಬೊಬ್ರ ಮನೇಲಿ ನಂದು ಇವತ್ತು ಊಟಕ್ಕೆ ಸೀನ್ ಇಟ್ಕೊಳ್ಳಿ ಸರ್ ಅಂತ ಅಂದ್ಬಿಟ್ಟು. ಆಮೇಲೆ ಅಲ್ಲೂ ನಾಟಕ ಮಾಡುವಾಗ ತಿನ್ಕೊಂಡು ಒತ್ಸಲ ಅನ್ನೋದೊಂದು ನಮ್ಮ ರಿಲೇಟಿವ್ ಇದ್ದಾರೆ ಅಂತ, ಆಯಮ್ಮ ಒತ್ಸಲ ಮಾಡ್ಕೊಂಬಂದಿರೋಳು. ಒತ್ಸಲ ಆಡಿಯನ್ಸ್ಗೂ ಹೇಳಿ ಅವ್ರಿಗೂ ಹೇಳ್ದಂಗೆ ಆಗುತ್ತಲ್ಲ. ಒತ್ಸಲ ಅನ್ನೋ ಹುಡುಗಿ ಮಾಡಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿ ಮಾಡಿದ್ದಾಳೆ, ನಿನಗಿಂತ ಚೆನ್ನಾಗಿ ಮಾಡಿದ್ದಾಳೆ ಅಂತ ಹೆಂಡ್ತಿ ಹೇಳೋದು. ನಾನು ಯಾರು ಮಾಡಿದ್ದು ಅಂತ ಕೇಳೋದು, ಅವ್ರಿಗೆ ಹೇಳ್ಕೊಟ್ಟಿರ್ತೀನಿ. ಯಾರು ಮಾಡಿದ್ದು ಅಂದರೆ, ನಾನೆಲ್ಲ ನಮ್ಮ ಒತ್ಸಲ ಮಾಡಿದ್ರು ಹೊರಗೈತಿ. ಒತ್ಸಲನ ನಿನಗಿಂತ ಚೆನ್ನಾಗಿ ಮಾಡಿದಾರಲ್ಲಮ್ಮ, ಎಂತ ಹೆಂಗ್ಸದು ಅಂತಂದರೆ ಅಲ್ಲಿರೋರಿಗೆಲ್ಲ ಒತ್ಸಲ ಯಾರು ಅಂತ ಗೊತ್ತು. ಹೆಸರು ಒತ್ಸಲ ನಾಟಕದಲ್ಲಿ ಹೇಳೋದು. ಸೊ ನಾಟಕ ಚೇಂಜ್, ಆ ಡೈಲಾಗು ಹೆಸರು ಚೇಂಜ್. ಊಟದ ಸೀನ್ ಅಷ್ಟೇ. ಹೆಂಡತಿ ಮಾಡೋ ಊಟನ ನಾನು ಇವತ್ತೇನೋ ಸರಿ ಇಲ್ಲ, ಎಲ್ಲೋ ಹೋಗಿದ್ದೆ, ಅವ್ರು ಅವ್ರು ಯಾರು ಅಂದರೆ ತಂದು ಕೊಟ್ಟಿರೋಳು ಊಟ. ಅವ್ರ ಮನೆಯವರಿಗೆಲ್ಲರ ಖುಷಿ, ಚಪ್ಪಾಳೆ ಅಲ್ಲಿಂದ ಜೋರಾಗಿ ನಮಗೆ ಕೇಳಿಸುತ್ತೆ. ಒತ್ಸಲ ಅಂತ ಇವರೆಲ್ಲ ಕೇಳಿಸ್ ಕರೆಕ್ಟ್ ಆಗ್ಬಿಡೋದು ಅವರೆಲ್ಲ. ಹಾಗೆ ಥ್ಯಾಂಕ್ಸ್ ಹೇಳ್ದಂಗಾಯ್ತು. ಹಂಗೆ ಜರ್ನಲಿಸ್ಟ್ ನಮ್ಮ ಯಾರೋ ಮಾಡಿರ್ತಾರೆ ಅಂತ ಹೇಳಿ, ಓ ನಿಮ್ಮ ತಂದೆಯವರು ಅವ್ರ ಹೆಸರು ಕೇಳ್ಕೊಂಡ್ರಿ ಇವನೇ, ಅವ್ರು ಯಾರು, ಈಗ ನಾರಾಯಣಪ್ಪ ಅಂತ ಯಾರೋ ಜರ್ನಲಿಸ್ಟ್. ನೀನು ಯಾರಯ್ಯ? ನಾರಾಯಣಪ್ಪ. ಎಲ್ಲಿ ಓದಿದ್ದು ಹೇಳು? ದಾವಣಗೆರೆ, ಬೆಣ್ಣೆ ದೋಸೆ ಅಂತ ಹಿಂಗೆ ಕನೆಕ್ಟ್ ಮಾಡೋದು. ಅವ್ರ ಮಗನ ನೀನು ಅಂತ ನನ್ನ ಹೆಸರು ಮೊದಲೇ ಗೆಟ್ ಮಾಡ್ಕೊಂಡ್ಬಿಟ್ಟಿದ್ದೆ. ಅವ್ರದ್ದು ಸೀತಾರಾಮ ಶಾಸ್ತ್ರಿಗಳ ಮಗ ನೀನು, ಹೆಂಗೆ ಗೊತ್ತ? ನಾನು ಅವರು ಚಡ್ಡಿ ದೋಸ್ತ ಬಿಡಿ, ಅವೆಲ್ಲ ಹೇಳೋಕ್ಕಾಗಲ್ಲ. ಈಗ ನಾನು ಮುಖ್ಯಮಂತ್ರಿ ಆದಮೇಲೂ ನನ್ನನ್ನು ಭೇಟಿ ಮಾಡ್ತಿದ್ದಾರೆ ಅವರು ಅಂತ ಹಿಂಗೆ ಹೇಳ್ಕೊಂಡು ಹೋಗಿ. ಸೊ ಅಷ್ಟು ಜನದ 15-20 ಜನ ಕೂತಿರ್ತಿದ್ರಲ್ಲ, ಅವ್ರ ಸಂಬಂಧಿಕರು ಇವರೆಲ್ಲ. ಬೆಂಗಳೂರಿಗೆ ಇಮ್ಮಿಡಿಯೇಟ್ ಮೆಸೇಜು, ಚಂದ್ರು ಅವ್ರು ನಿಮ್ಮ ಹೆಸರು ಹೇಳಿದ್ರು ಇಲ್ಲಿ ವೇದಿಕೆ. ನನಗೆ ಗೊತ್ತೇ ಇಲ್ವಲ್ಲೋ ಅಂತಾರೆ. ಎಲ್ಲಿ ಗೊತ್ತಿರ್ತದೆ ಬಡ್ಡಿ ಗಟ್ಟಿ. ಆ ನಾಟಕದ ಒಂದು ವಿಶೇಷ ಆಗಿತ್ತು ನನಗೆ. ಸೊ ಹಾಗೆ ಎಂಜಾಯ್ ಮಾಡಿದ್ದು ಸರ್ ನಾವು ನಾಟಕನ. ಆಮೇಲೆ ಏರ್ಪೋರ್ಟಿಗೆ ನೋಡಿದ್ರೆ 30-40 ಜನ ಬಂದ್ಬಿಡೋರು ಸರ್. ಪಾತ್ರಧಾರಿಗಳೆಲ್ಲ ಮಾಡಿದ್ರಲ್ಲ ಅವರೆಲ್ಲ, ಆನಂದ ಅಲ್ವ ಅವರಿಗೆ. ಆಮೇಲೆ ನೆಕ್ಸ್ಟ್ ಟೈಮ್ ಹೋದ್ರೆ ಎಲ್ಲರ ಮನೆಯಲ್ಲೂ ಒಂದು ಫೋಟೋ ಅವ್ರ ನಾಟಕದ್ದು. ಓಹೋ, ದಾಖಲೆ. ಅಲ್ಲಲ್ಲ, ಅವ್ರ ಊರಿನಲ್ಲಿ, ಈ ಊರಲ್ಲಿ ಏನಕನ್ನ ಕರೀತಾರಲ್ಲ ಅವ್ರ ಮನೆಯವರು, ಅವ್ರ ಮನೆ ನಾಮಕರಣಕ್ಕೆ ಹೋದ್ರೆ ನನ್ನ ಫೋಟೋ ಇರುತ್ತೆ. ಅಮೇರಿಕದಲ್ಲಿ ತಗೊಂಡಿರೋದು ನೋಡಿ ನಮ್ಮ ಹುಡುಗ. ಅವಳಿಗೆ ಮುಂಚೆ ಮದುವೆ ಮಾಡ್ಬಿಡೋಣ ಅಂತ ನನ್ನ ಮಾತು ನೀನು ಕೇಳ್ದ, ತುಂಬ ಹಠ ಮಾಡಿದೆ. ಈಗ ಸುಮ್ಮನೆ ಅರ್ಚಾಡಿದ್ರೆ ಏನು ಪ್ರಯೋಜನ? ನನಗೂ ಆಕೆಗೆ ಎಷ್ಟು ವರ್ಷ, 10 ವರ್ಷ ಡಿಫರೆನ್ಸ್ ಅಂತ ಹೇಳಿದ್ನಲ್ಲ. ಆಮೇಲೆ ಆಕೆ ಅವಾಗ ಇದ್ದಿದ್ದು 43 kg 42 kg ತೂಕ. ನಾನು ಮಾಮೂಲಿ ಜೋರಾಗಿದ್ದೆ, ಗುಂಗುರುಗಳು ಬಿಟ್ಕೊಂಡು. ಅವಾಗಲೂ ಕೂಡ MLA ಆಗಿರೋದ್ರೆ ಒಂದಿಷ್ಟು ಗಡ್ಡ ಬಿಟ್ಕೊಂಡು ಜುಬ್ಬ ಪೈಜಾಮ ಹಾಕೊಂಡು ಹೋಗ್ತಿದ್ದಾಗ ಅವರಿಬ್ಬರ ಜೊತೆ ಹೋದ್ರೆ ಬಹುತೇಕ ದೂರದಿಂದ ಹುಟ್ಟರೆ ತಂದೆ ಮಗಳು, ಅಣ್ಣ ತಂಗಿನೋ ಬರ್ತಾರೆ ಏನೋ ಥರನೇ ಕಾಣಿಸ್ತಿದ್ದು. ನನಗೂ ಅದು ಸತ್ಯ ಗೊತ್ತಾಯ್ತು ಆಮೇಲೆ, ಆವಾಗ ಗೊತ್ತಿರಲಿಲ್ಲ. ಏಜ್ ಡಿಫರೆನ್ಸ್ ಅಷ್ಟು, ಮತ್ತು ನಾವು ಫಿಸಿಕಲಿನೂ ಹಂಗೆ ಕಾಣಿಸ್ತಿದ್ದಲ್ಲ. ಅಷ್ಟೊತ್ತಿಗಾಲಿ ಮುಖ್ಯಮಂತ್ರಿ ನಾಟಕ ಮಾಡ್ಬಿಟ್ಟಿದ್ದೀನಿ. ಇನ್ಯಾವುದು 60 ವರ್ಷದ ಪಾತ್ರಗಳು ಚಕ್ರವ್ಯೂಹ ಬಂದ್ಬಿಟ್ಟಿದೆ. ಎಲ್ಲ ಅಶ್ವಥ್ ಅವ್ರಿಗೆ ಸಮಕಾಲೀನರು, ಬಾಲಣ್ಣವ್ರ ಸಮಕಾಲೀನ ಪಾತ್ರ ಮಾಡ್ಬಿಟ್ಟಾಗ ಏನು ಅನ್ಕೋತಾರೆ ಇವರು. ಆ ಕಾಲದವ್ರು ನೀವು ಅನ್ಕೊಂಡ್ಬಿಟ್ಟಿರ್ತಾರೆ. ಆಕೆ ಫಸ್ಟು ಬಸ್ರಿ MLA ಆಗಿದ್ದೆ ನಾನು.
ಅವರಿಂದ ಬಂದೆಲ್ಲ ಚೆಕ್ ಮಾಡಿಸ್ಬೇಕು. ಓಕೆ, ನಾವು ಒಂದು ಹುಚ್ಚು ಏನಂದರೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಬಹುತೇಕ ನಾನು ಇನ್ನೊಂದು ಅದೊಂದು ವಿಷಯ, ಸರ್ಕಾರಿ ಆಸ್ಪತ್ರೆಗಳಲ್ಲಿ ಮ್ಯಾಕ್ಸಿಮಮ್ ಟ್ರೀಟ್ಮೆಂಟ್ ನಾನು ನನ್ನ ಕುಟುಂಬಕ್ಕೆ ಕೊಡಿಸೋದು. ಖಾಸಗಿನ ಹುಡಿಕೊಂಡು ಹೋಗಲ್ಲ. ಒಂದು ದ್ವೇಷ, ಯಾಕೆಂದರೆ ಒಳ್ಳೆ ಡಾಕ್ಟ್ರುಗಳು ಚೆನ್ನಾಗಿ ನೋಡ್ತಾರೆ, ಸುಲಿಗೆ ಜಾಸ್ತಿ. ನನ್ನ ಕೈಲಿ ಆಗುತ್ತೆ ಕೊಟ್ಬಿಡ್ಬೋದು, ಎಲ್ಲರೂ ಕೊಡೋಕ್ಕಾಗಲ್ಲ, ಇಂಥದ್ದು ಯಾಕೆ ಸಿಸ್ಟಮ್ ಅನ್ನೋದ್ರ ಅವತ್ತಿಂದಲೂ ದ್ವೇಷ. ಅದಕ್ಕಾಗಿ ಸರ್ಕಾರಿ ಆಸ್ಪತ್ರೆಗಳನ್ನ ಬೈಯೋದು, ಮೊಸರು ಮಾಡಿ ಸರ್ಕಾರದವ್ರು ನೋಡ್ಕೊಳ್ಳಿ, ಜವಾಬ್ದಾರಿಯಿಂದ ಕೊಡಿ, ಬಡವರಿಗೆ ಅನುಕೂಲ ಆಗುತ್ತೆ ಅಂತ. ಆದರೆ ಇತ್ತೀಚಿನ ದಿನಗಳಲ್ಲಿ ನಿಮಗೊಂದು ಸಂತೋಷ ಅಂದರೆ ಸರ್ಕಾರಿ ಶಾಲೆಯ ಕೆಲವು ಸ್ವಾಯತ್ತತೆ ಸಂಸ್ಥೆಗಳಿದ್ದಾವೆ. ಜಯದೇವ ಇರ್ಬೋದು, ವಿಕ್ಟೋರಿಯಾ ಮತ್ತು ಇದರದ್ದು ಕ್ರೌಡ್ ಜಾಸ್ತಿ ಇರುತ್ತೆ, ಗಲೀಜಂತ ಕಾಣಿಸುತ್ತೆ. ಒಳ್ಳೊಳ್ಳೆ ಪ್ರೊಫೆಸರ್ಸ್ಗಳಿದ್ದಾರೆ, ಒಳ್ಳೊಳ್ಳೆ ಡಾಕ್ಟ್ರುಗಳಿದ್ದಾರೆ. ಹಾಗಾದರೆ ಬೇರೆಯವ್ರ ಡಾಕ್ಟ್ರುಗಳು ಒಳ್ಳೆಯವರಲ್ಲ ಅಂತ ದುಡ್ಡಿನ ಮೆಂಟ್ಯಾಲಿಟಿ ಇಲ್ಲದೇವರೇ ಅಂಥ ಕಡೆ ಕೆಲಸ ಮಾಡೋದು. ಸರ್ಕಾರಿ ಕೆಲಸಕ್ಕೆ ಯಾರು ಸೇರ್ತಾರಲ್ಲಿ ಸಾಮಾನ್ಯವಾಗಿ? ಒಬ್ಬ ಸರ್ಜನ್ನು, ದೊಡ್ಡ ಸರ್ಜನ್ನು ಹೊರಗಡೆ ಆಸ್ಪತ್ರೆಗೆ ಹೋದರೆ ಎಷ್ಟು ದುಡಿಬೋದು ಅವನು? ಅವಾಗ ಮುಟ್ಟಿದ್ರೆ ಅಲ್ಲ, 3 ಆಪರೇಷನ್ ಮಾಡಿದ್ರೆ ಅವತ್ತು ಏನೋ ಒಂದು ದುಡ್ಡು ಬಂದುಬಿಟ್ಟಿರ್ತದೆ. ಇವರು 30 ಆಪರೇಷನ್ ಮಾಡಿದ್ರು ಸಂಬಳ ಬಿಟ್ಟು ಇನ್ನೇನು ಇಲ್ಲವೇ ಇಲ್ಲ. ಬಟ್ ಆ ಮೆಂಟ್ಯಾಲಿಟಿ ನನಗೆ ಭಾಳ ಇಷ್ಟ. ಹಾಗಾದರೆ ಅವರ ಡ್ಯೂಟಿನಲ್ಲೂ ಎಷ್ಟು ಸಿನ್ಸಿಯಾರಿಟಿ ಇರುತ್ತೆ ಅನ್ನೋದು ಯೋಚನೆ ಮಾಡ್ಬೇಕಾಗುತ್ತೆ. ಸರ್ವೀಸ್ ಅವ್ರಿಗೆ ಗೊತ್ತು, ಅವ್ರಿಗೆ 100% ಗೊತ್ತು 2 ಹೊತ್ತು ಊಟಕ್ಕೆ ಇದೆಯೋ ಇಲ್ವೋ ಇವ್ರಿಗೆ, ಅಂಥದ್ದು ಕಾಯಿಲೆ ವಾಸಿ ಮಾಡಬೇಕು. ಟ್ರೀಟ್ಮೆಂಟ್ ಫಸ್ಟ್, ಪೇಮೆಂಟ್ ನೆಕ್ಸ್ಟ್ ಅಂತ ನಮ್ಮ ಜಯದೇವದ ಇವ್ರು ಹೇಳ್ತಿದ್ರು. ಮೊದಲು ಟ್ರೀಟ್ಮೆಂಟ್ ಮಾಡಿಬಿಡಿ, ಪೇಮೆಂಟ್ ಮೊದಲು ಮಾತಾಡಬೇಡಿ, ಕೊಡೋಕ್ಕಾಗುತ್ತೆ. ಅಂದರೆ ಆ ಒಂದು ಸಿಸ್ಟಮ್ ಬರಬೇಕು ದೇಶದಲ್ಲಿ ಅಂತ ನಮ್ಮ ಡೆಲ್ಲಿನಲ್ಲಿ ಆಮ್ ಆದ್ಮಿ ಪಾರ್ಟಿ ಅಧಿಕಾರಕ್ಕೆ ಬಂದಾಗ ನಾನು ಹೊಗಳಿಕೆ ಹೇಳ್ಕೊತೆಲ್ಲ ಹೋಗಿ ನೋಡಿದ್ದೀನಿ. ಆಸ್ಪತ್ರೆ ಮತ್ತು ಸ್ಕೂಲ್ಗಳು ಉಚಿತವಾಗಿ, ಬೆಸ್ಟ್ ಸ್ಕೂಲ್, ಉಚಿತವಾದ ಮೆಡಿಸಿನ್ಸ್, ಟೆಸ್ಟ್ ಗಿಸ್ಟ್ ಫ್ರೀ ಆಗಿ ಇವತ್ತು ಕೊಡ್ತಾರೆ. ಅಂಥ ಸರ್ಕಾರವನ್ನು ಹತ್ತಿಕ್ತಾ ಇದ್ದೀವಿ ಇವತ್ತು. ಸರ್ ಏನು ಮಾಡೋಕ್ಕಾಗುತ್ತೆ ಗೊತ್ತಿಲ್ಲ, ಅದು ಯಾವುದೋ ರಾಜಕೀಯ ಬಿಡಿ. ಆಮೇಲೆ ನಾನು ಅದಕ್ಕೆ ಅದು ಆ ಥರ ದೃಷ್ಟಿಯಿಂದ ಯಾವುದು ಕಾಯಿಲೆ ವಿಚಾರಕ್ಕೆ ನಮ್ಮ ವಾಣಿ ವಿಲಾಸ್ ಆಸ್ಪತ್ರೆಗೆ ಕರ್ಕೊಂಡೋದೆ. ಹೆರಿಗೆ ಆಸ್ಪತ್ರೆ, ಮೇಡಮ್ನ MLA ಬೇರೆ ಗಡ್ಡ ಇದೆ, ಒಂದಿಷ್ಟು ಇನ್ನು ಊರಿಂದ ಹಂಗೆ ಬಂದುಬಿಟ್ಟಿದ್ದೀನಿ. ನಾನು ಸ್ವಲ್ಪ ಒಡ್ಡ ಸ್ನಾನ 2 ದಿವಸಕ್ಕೆ ಒಂದು ಸರಿ ಮಾಡ್ತಿದ್ದಂಥ ಕಾಲ ಅದರದ್ದು. ಪೈಜಾಮ ಸ್ವಲ್ಪ ಮಾಸಿದೆ, ಇದೆಲ್ಲ ಹಾಕ್ಕೊಂಡೆ ಹೋದೆ. ಇಬ್ಬರೇ ಹೋದೋ, ಕಾರಲ್ಲೋ ಇಳಿದ್ಬಿಟ್ಟು ಇದು ಡೈರೆಕ್ಟ್ ಹತ್ರ ಹೋಗಿ ಮಾತಾಡಿಸ್ಬಿಟ್ಟು ಪರಿಚಯ ಮಾಡ್ಕೊಂಬಂದು. MLAನಲ್ಲ, ಅದು ನಮ್ಗೆ ಎಲಿಜಿಬಿಲಿಟಿನೂ ಇರ್ತದಲ್ಲ. ಹೋದಾಗ ಕರೆದ್ರು, ಡಾಕ್ಟರ್ ವಿಠಲ್ ಅಂತ ಕೇಳಿದ್ರಲ್ಲ, ಫೇಮಸ್ ಡಾಕ್ಟರ್ ಅವರು, ಸರ್ಜನ್ನು. ನಮಸ್ಕಾರ ಸರ್, ಬನ್ನಿ. ಡಾಕ್ಟರ್ ವಿಠಲ್ ಅಂದರೆ ಒಕ್ಕಲಿಗರ ಸಂಘದಲ್ಲಿ. ಅವರನ್ನೇ, ಅವರು ಸರ್ಜನ್ನು, ವಿಕ್ಟೋರಿಯಾ ಹಾಸ್ಪಿಟಲ್ ಡೈರೆಕ್ಟರ್ ಆಗಿದ್ದರು ಅವರು. ಆಮೇಲೆ ಹೋದೆ, ನಮಸ್ಕಾರ ಅಂದೆ. ನಮ್ಮದು ತಪ್ಪು ಹೆಂಗಾಗುತ್ತೆ ಅನ್ನೋದು ನಮಸ್ಕಾರ ಹೇಳಿದ್ದಾದ್ಮೇಲೆ ನಾನು ಪಕ್ಕದಲ್ಲಿ ಬಂದಿರೋನ್ನ ಇಂಟ್ರೊಡ್ಯೂಸ್ ಮಾಡಬೇಕಲ್ವ, ಏನು ಅವ್ರ ಸ್ಟೇಟಸ್ ಏನು ಅಂತ. ನನ್ನ ಹೆಂಡತಿ ಬೇರೆ ಹೋಗಿರೋದು, ಒಂದು ಹುಡುಗಿ ಬೇರೆ ಅಲ್ವಾ. ಯಾರು ನೋಡಿದ್ರು ಚಿಕ್ಕವಳ ಥರ ಕಾಣಿಸ್ತಿದ್ದೆ. ಅವಾಗ ಬರ್ರಿ, ಏನು ಸರ್, ನಾನು ಗೊತ್ತು ಬರ್ರಿ ಚಂದ್ರವರೇ, ನೀವು ಗೊತ್ತಿಲ್ಲದೆ ಏನೋ ಸಿನಿಮಾದಲ್ಲೂ ಗೊತ್ತು, MLA ಆಗಿದ್ದು ಗೊತ್ತು, ನಾನೆಲ್ಲ ಓದಿದ್ದೀನಿ, ಬನ್ನಿ ಗ್ರೇಟ್, ಚೆನ್ನಾಗಿ ಮಾಡ್ತಿದ್ರು ಕೆಲಸ ಅಂದರು. ಕೂತ್ಕೊಳ್ಳಿ ಅಂದರು, ಕೂತ್ಕೊಂಡೆ. ಅವ್ನು ಕೂತ್ಕೊಂಡಿಕ್ಕೆ ನಾನು ಹೇಳಲಿಲ್ಲ, ಅವರು ಹೇಳಲಿಲ್ಲ. ಆಕೆ ಪಾಪ ಮದುವೆ 1.5 ವರ್ಷ ಆಗಿದೆ, ಬೆಂಗಳೂರೇ ನೋಡಿರಲಿಲ್ಲ ಅಂತ ಹೇಳಿರಲಿಲ್ವ. ಆಗ ಬಂದಮೇಲೆ ಸ್ವಲ್ಪ ಸರ್ ಒಂದು ಮಾತಾಡೋಕ್ಕೆ ಮುಂಚೆ ಆಮೇಲೆ ಮಾತಾಡ್ಕೊಳ್ಳೋಣ, ನಾನು ಕರ್ಕೊಂಬಂದಿರೋದು ಒಬ್ಬರು ಗರ್ಭಿಣಿ ಅವ್ರಿಗೆ ತೋರಿಸ್ಬೇಕಾಗಿತ್ತು ಅಂತ. ಇವರೇ ಇಷ್ಟೇ ಮಾತಾಡ್ಕೊಂಡೆ ಸೈಲೆಂಟಾಗಿ. ಒಂದು ಬೆಲ್ ಹೊಡೆದ್ರು, ಮಾಡೋದು ಬೈಲಿ ಅದು ಯಾರೋ ಹೆಂಗಸ್ ಕರ್ಕೊಂಡು ಆ ಗೈನಕಾಲಜಿ ಸ್ಪೆಷಲಿಸ್ಟು ಮತ್ತು ಯಾರೋ ಸ್ಪೆಷಲಿಸ್ಟ್ ಅಂತಿದ್ರು, ಅವರಿಗೆಲ್ಲ ಚೆಕ್ ಮಾಡಿಸ್ಕೊಂಡು ಕರ್ಕೊಂಬಂದ್ಬಿಡು. MLA ಸಾಹೇಬ್ರದ್ದು ಇದು ಏನು ಗೊತ್ತಿಲ್ಲ ಅವರು. ನಾನು ಹೇಳಲಿಲ್ಲ ಅಂದರೆ ಈ ಗಲಾಟೆ ಒಳಗೆ ಖುಷಿ ಒಳಗೆ ಹೋದರು. ಅವರೇನೋ ಚೆಕ್ ಮಾಡಿಸ್ಕೊಂಡು ಬರೋ ಮಧ್ಯದಲ್ಲಿ ಅವ್ರು ಇನ್ನೂ ಬಂದಿಲ್ಲ ಇಲ್ಲಿಗೆ, ಇನ್ನೇನು ಬರ್ಬೋದು ಅನ್ನೋ ಹೊತ್ತಿಗೆ ಮಾತಾಡ್ತಾ ಮುಗಿತಾರೆ. ಆಮೇಲೆ ಯಾರು ನಿಮ್ಮ ಮಗಳ ಅವರು, ಅವರೇ ಐಡೆಂಟಿಫೈ ಮಾಡ್ಕೊಂಡು ನಿಮ್ಮ ಮಗಳ ಅಂದರು. ಯಾರು ಸರ್? ಅಲ್ಲ ಸರ್, ಮತ್ತೆ ನನ್ನ ಹೆಂಡತಿ ಸರ್. ಹೆಂಡ್ತಿನ? ಸರಿ ಸರ್, ಡಾಕ್ಟರ್ ವಿಠಲ್ ಅಂತ ಅವ್ರಿಗೆ ಕಂಡಿದ್ದು ತಂದೆ ಮಗಳಿರ್ಬೋದು ನಾನು ಆ ಥರದಲ್ಲಿ. ಡಾಕ್ಟರ್ ವಿಠಲ್ ಅದೆಲ್ಲ ಹಾಳಾಗೋಲಿ, ಓಕೆ ಸುಮ್ಮನೆ ಆಯಿತು, ತಪ್ಪಾಯಿತು, ನಾನು ಹೇಳಲಿಲ್ಲ ಸರ್, ನೀನು ಮರ್ತುಬಿಟ್ಟೆ ಅಂತ ಅಂದಮೇಲೆ ಅವರು ಇನ್ನೇನು ಹತ್ರಕ್ಕೆ ಬರೋ ಟೈಮ್ನಲ್ಲಿ ಬೇರೆ ಸೆಕೆಂಡ್ ಮ್ಯಾರೇಜಾ ಅಂದರೆ ಅವ್ರಿಗೆ ಗ್ಯಾರಂಟಿ ಸೆಕೆಂಡ್ ಸೆಟಪ್. ಇದು ಮೊದಲನೇ ಹೆಂಡತಿ ಅಲ್ಲ, ವಯಸ್ಸಿನಲ್ಲ. ಇದನ್ನು ನೋಡಿದಾಗ ಮಾರ್ಕ್ ಅವರು ಸೆಟಪ್ ಅಂತ ಕೇಳ್ತಾರ, ಸೆಕೆಂಡ್ ಮ್ಯಾರೇಜಾ ಸರ್? ದೇವರಣ್ಣ ಇಲ್ಲ ಸರ್, ನನ್ನ ಮೊದಲನೇ ಮದುವೆ, ಅವಳು ಚಿಕ್ಕ ವಯಸ್ಸು, ನಾನು ಸ್ವಲ್ಪ ವಯಸ್ಸಾಗಿದೆ, ಆಮೇಲೆ ನಾನು ಈ ಡ್ರೆಸ್ಗಳೆಲ್ಲ ಹಂಗೆ ಕಾಣಿಸ್ತಾ ಇದೆ, ಅವ್ರಿಗೆ ಆಮೇಲೆ ನಾನು ತಪ್ಪು ಮಾಡಿದೆ, ಫಸ್ಟೇ ಹೇಳ್ಬೇಕಾಯ್ತು. ಸಾರಿ ಚಂದ್ರು ಅಂತ ಅವರು ಪಾಪ ಆಮೇಲೊಂದು ಸಾರಿ ಕುಟುಂಬ ಎಲ್ಲ ಆರೋಗ್ಯವಾಗಿದೆ, ಸರಿಗಿದೆ ಅಂತ ಹೋಗಿ ಕಳಿಸಿದ್ರು. ಆಮೇಲೆ ನನ್ನ ಹೆಂಡ್ತಿಗೆ ಇನ್ಮೇಲೆ ನೀನು ಒಂದು ಕೆಲಸ ಮಾಡು, ದಪ್ಪ ಆಗೋ ತನಕ ಅಥವಾ ನಾನು ಸಣ್ಣ ಆಗೋ ತನಕ ದೂರದಲ್ಲಿ ಹೋಗೋಣ, ಒಬ್ರಿಗೊಬ್ರು ಜೊತೆಯಲ್ಲಿ ಹೋದರೆ ಏನೇನೋ ಕಲ್ಪನೆ ಮಾಡ್ಕೊತಾರೆ.
ಕೊನೆಗೆ ನಾನು ಹೆಂಡ್ತಿನೇ ಅಲ್ಲ, ಯಾರೋ ಹೊಡ್ಕೊಂಬಂದಿರ್ಬೋದು ಹುಡುಗಿ, ನನ್ನ ಹತ್ರ ಬಂದ್ಬಿಡ್ತದೆ. ಈಗ ಮಾಡಂದ್ರಮ್ಮ ನಿನ್ನ ಅಪ್ಪ ಆಗೋ ಅನ್ನೋ ಥರ ಹೇಳಿ ರೇಗಿಸ್ಕೊಂಡು, ಇದು ನಡೆದ ಘಟನೆ. ಸಿಗರೇಟ್ ಒಂದು ಬಿಟ್ಟು ಹೋಗಿದ್ದಲ್ಲ ಹೆಂಡ್ತಿದ್ದು ಹೇಳಿದ್ದೆ, ಇದೊಂದು ಮರ್ತಿದ್ದೆ. ಅದಕ್ಕೆ ಸೆಕೆಂಡ್ ಮ್ಯಾರೇಜ್ ಅಂತ ಹೇಳಿದ್ರು. ಹಾಗಾಗಿ ಆಕೆಗೆ ಏನೇನೋ ಮಾಡಿ ಕೊನೆಗೆ ಹೆಂಡ್ತಿ ಅನ್ನೋದಕ್ಕೆ ಮುಂಚೆನೇ ಹೋಗ್ತಿದ್ದಂಗೆ ನನ್ನ ಹೆಂಡ್ತಿ, ಸ್ವಂತ ಹೆಂಡ್ತಿ, ಒಬ್ಬಳೆ ಹೆಂಡ್ತಿ ಅಂತ ಹೇಳ್ಬಿಡ್ತೀನಿ ಎಲ್ರಿಗೂ. ಡಿಸ್ಕ್ಲೈಮರ್. ಇಲ್ಲರ ಯಾರು ಪ್ರಶ್ನೆ ಹಾಕಬಾರ್ದು. ಒಂದು ಹೆಂಡ್ತಿ, ಸ್ವಂತ ಹೆಂಡ್ತಿ, ಒಬ್ಬಳೆ. ಅಯ್ಯೋ ಅಯ್ಯೋ ಅಯ್ಯೋ, ನನ್ನ ಪ್ರಾಣ ಉಳಿಸ್ಬಿಟ್ಟಿಲ್ಲೋ. ನಿನಗೆ ಏನ್ ಬೇಕು, ನಿನಗೆ ಏನ್ ಬೇಕಾದ್ರೂ ಕೇಳು. ನಮ್ಮ ರಾಜಾರಾಮ್ ಮನೆ, ನಮ್ಮನೆ ಇಬ್ರದು ಎರಡು ಮನೆ ನಮ್ಮವೇ ಅನ್ನತಾರೆ. ಅವ್ರು ಇಲ್ಲಿ ಬಂದಾಗ ಇಲ್ಲಿ ಊಟ ತಿಂಡಿ ಅವ್ರು ಮಾಡ್ಕೊಂಡು ಹೋಗ್ತಾರೆ. ಅವ್ರ ಮನೆಗೆ ಹೋದಾಗ ಬರೀ ಊಟ ತಿಂಡಿ ಎಲ್ಲ, ಮಳೆಕೊಳ್ಳೋದು ಅಷ್ಟೇ, ರಾತ್ರಿ ಹೊತ್ತೇನಿರೋದಿಲ್ವಲ್ಲ. ಮದುವೆ ಆಗಲಿಕ್ಕೆ ಮುಂಚೆ ನಾನು ಹೇಳ್ತಿರೋದು. ಅವ್ರದ್ದು ವಿಶೇಷವಾದ ಒಂದು ಅಜ್ಜಿ ಇತ್ತು ಸರ್, ಮಡಿ ಅಜ್ಜಿ. ಮಡಿ ಅಂತ ಮಡಿ ಇಲ್ಲ, ಮಡಿ ಅಜ್ಜಿ ಆದರೂ ಮಡಿ ಇಲ್ಲ. ಮಾತಾಡೋದು ಪಟ 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 ಮಾತಾಡೋದು. ಸೋಷಿಯಲ್ ವರ್ಕ್ ಇದು ಇಂಜಿನಿಯರಿಂಗ್ ಜಾಸ್ತಿ ಅವ್ರಿಗೆ. ಅವ್ರಿಗೇನಾಯಿತು, ಇವ್ರಿಗೆ ಅವರು ಬೀದಿನಲ್ಲಿ ಇದ್ದಾರೆ ಅಂದರೆ ಇದ್ದಾರೆ ಅಂತ ಎಲ್ರಿಗೂ ಗೊತ್ತಿರುತ್ತೆ ಸರ್. ಅಂದರೆ ಪಿಸ್ಮಾತ್ ಇಲ್ವೇ ಇಲ್ಲ. ಓಪನ್ ಕಿಟಕಿಯಿಂದಲೇ, ಏ ರಾವಣ ಯಾಕೆ ಹೋಗ್ತಾ ಇದ್ದೆ, ಕಾಪಿ ಕುಟ್ಕೊಂಡು ಹೋಗಲ್ವೇನ, ಬಾ. ಯಾರು ಅಂದರೆ ಯಾವುದೋ ಮನೆಯವರು ನಾಯಿ ಬೇರೆ ಹಿಡ್ಕೊಂಡ್ಬಿಟ್ಟಿದ್ದೆ. ಆ ಮುಂಡೆದು ಎಲ್ಲೆಲ್ಲ ನಿಲ್ಸಿ ಗಚ್ಚು ಬೇಡ, ಒಳಗೆ ಆಚರಣೆ ನಿಲ್ಲಿಸ್ಬಿಟ್ಟು ಬಾ. ಇದು ಸ್ಟೈಲ್ ಅವರು ತಾಯಿದು ಸರ್. ಭಾಗೀರಥಿ ಅಂತ ಅಂದ್ಬಿಟ್ಟು ಹೆಣ್ಣು, ನಮ್ಮ ರಾಜಾರಾಮ್ ಅವ್ರ ತಾಯಿ. ಮದುವೆ ಆಗುವಷ್ಟು ಮದುವೆ ಎಲ್ಲ ಆಗೋಯ್ತು, ಅವರು ಎಲ್ಲ ಆಯಿತು. ಮದುವೆ ಹೋದ ಸರ್, ಊಟಕ್ಕೆ ಬರ್ಬೇಕಾ ನಮ್ಮ ಮನೆಗೆ ಅಂತ ಅಂದ. ಜಾತಿ ಗೀತಿ ಏನು ನೋಡ್ತಾರೆ, ಅಡುಗೆ ಮನೇಲಿ ಊಟ ತಟ್ಟೆಗೆ ಹಾಕೊಂಡು ಕೊಟ್ಬಿಡೋದು ಅಷ್ಟೇ. ನಿನ್ನೆ ಬ್ರಾಹ್ಮಣರು, ದೊಡ್ಡ ಬ್ರಾಹ್ಮಣರು, ಅಂಥದ್ದೇನಿಲ್ಲ. ಆಮೇಲೆ ನಾವು ಒಂಥರ ಆಮೇಲೆ ದತ್ತು ಮಗ ಇದ್ದಂಗೆ ತಾನೆ. ಬರ ಕೂತ ಬರ, ಎಲ್ಲರೂ 60 ವರ್ಷದವ್ರನ್ನೂ ಹೋಗೋ ಬರೋನೆ. ನಾಣಿಯವ್ರು ಅವ್ರಿಗೆ ಸಿಕ್ಕಿದ್ರೆ ಏನೋ ಬಣ್ಣ ಹೊಡಿತಿ ಅಂತೀನಿ, ಎಲ್ಲ ಮಕ್ಕಳಿಗೆ ಚೆನ್ನಾಗಿ ಸಿಟ್ಟೆ ಬರ್ತಿರಲ್ಲ ನಮಗೂ. ಅವ್ರು ಹಂಗೆ ಮಾತಾಡ್ಸಿದ್ರೆ ನಿನ್ನೆ ನಾಣಿಯವ್ರಿಗೆ ಸರ್ ಒಂದ್ಸತಿ ಪರಿಚಯ ಎಲ್ಲ ಆಗಿ ಬರಬೇಕು. ಒಂದೊಂದು ಸರಿ ಸಿಕ್ಕಿದಾಗ ನೀನೇನು ಎಲ್ಲರಿಗೂ ಬಣ್ಣ ಬಳಸ್ಬಿಟ್ಟು ಹಾಳು ಮಾಡ್ಬಿಟ್ಟಿದ್ಯಾ, ಒಳ್ಳೆ ಮಾತಪ್ಪ, ಚೆನ್ನಾಗಿ ಮಾಡ್ತಾರೆ, ಇರಲಿ, ಅದು ಮನೆ ಕಡೆ ನೋಡ್ಕೊಳ್ಳೋಕೆ ಹೇಳ ಅವ್ರಿಗೆಲ್ಲನೂ. ನೀನು ಅಷ್ಟೇ ಬಿಟ್ಬಿಟ್ಟಿದ್ಯಾ ಹೆಂಡ್ತಿನ, ಏನು ಕತೆ ಅಂತಿದ್ದೆ. ಅದಾದಮೇಲೆ ನಾನು ಕೂತ್ಕೊಂಡೆ, ರಾಜಾರಾಮ್ ಕೂತ್ಕೊಂಡ್ರು, ನನ್ನ ಹೆಂಡ್ತಿ ಕೂತ್ಕೊಂಡು 6-7 ಜನ ಕೂತ್ಕೊಂಡಿದ್ದೀವಿ ಸರ್. ಊಟಕ್ಕೆ ಇಡಬೇಕಲ್ಲ. ಆ ಮಾತು ನಮ್ಮ ಪ್ರಶ್ನೆಗೆ ಉತ್ತರ ಕೇಳೋದಿಲ್ಲ ಸರ್. ಅವ್ರು ಹೇಳೋದಷ್ಟೇ, ಕೇಳ್ತಾ ಇರ್ಬೇಕು ನೀವು. ಎಲ್ಲ ಬಡಿಸಿ ಕೂತಳಿ ಅಲ್ಲ. ಆಮೇಲೆ ಏನಿಲ್ಲ, ನಾನು ಬಡಿಸ್ಕೋಬೇಕು, ನಿಮ್ಗೆ ಇಷ್ಟ ಬಂದಾಗೆಲ್ಲ ಕೂತೊಳಕ್ಕಾಗಲ್ಲ, ಕೂತಳಿ ಎಲ್ಲರೂ ಗದರಿಸಿದ್ದು ಕೂರಿಸಿದ್ದಾಯ್ತು. ಹಾಕ್ಕೊಂಡು ಬಂದಾಗ ಒಬ್ಬಟ್ಟೆಲ್ಲ ಹಾಕ್ಬಿಟ್ರು. ತುಪ್ಪ ಹಾಕೊಂಡ್ಬಂದಾಗ ನನ್ನ ಹೆಂಡ್ತಿ ಇಲ್ಲಿ ಬೇಡಿ ಅಂತ. ಯಾಕೆ ಎಷ್ಟು ವಯಸ್ಸಾಗ್ಬಿಟ್ಟಿದೆ ನಿನಗೆ, ಏನು ರೋಗ ನಾನು ನಿನಗೆ ತಿನ್ನೋಕ್ಕಾಗಲ್ವಾ ಅಂತ ಅಂದರು. ಇಲ್ಲ ಅವ್ರು ಗಾಬರಿ, ಇದೇನು ಹಿಂಗೆ ಮಾತಾಡ್ತಾರೆ ಇಲ್ಲ. ಆಮೇಲೆ ಸ್ವಲ್ಪ ಆಗಿದೆ. ನನ್ನ ವಯಸ್ಸು ಎಷ್ಟ, ನಿನಗೆ ಎಷ್ಟು ಬೇಕು ಅನ್ನೋದು ನನಗೆ ಗೊತ್ತು, ನಿನಗೇನು ಗೊತ್ತು, ಸುಮ್ಮನೆ ತಿನ್ನು. ನಿನಗೇನು ಬೇಕು, ಏನು ತಿನ್ನಬೇಕು ಅಂತ ನನಗೆ ಗೊತ್ತಿದೆ, ಅನುಭವ ಇದೆ, ನಿನಗೇನು ಗೊತ್ತು, ಸುಮ್ಮನೆ ತಿನ್ನು. ಹೇಳಿದ್ದು ಉಸಿರು ಬಿಟ್ಟರೆ ಗಾಳಿಯಲ್ಲಿ ಆರೋಗ್ಯ ಹಂಗಿದ್ಯಾ, ಇದು ಬೇರೆ ನಿಂದು ಗಲಾಟೆ, ತಿನ್ನು ಸುಮ್ಮನೆ ಅಂದರು. ಊದಿದ್ರೆ ಹರ್ಕೊಂಡು ಹೋಗ್ಬೋದು. ಆಮೇಲೆ ನಾನು, ಅಮ್ಮ ತಾಯಿ ನಿನಗೆ ಮಾತು ನಿಲ್ಸಲ್ಲ, ಅಮ್ಮ ಭಾಳ ಸದರ ಆಯ್ತಲ್ಲ, ನನಗೆ ಬ್ಯಾಡಿ ಅಂತ ಅಂದ್ರೆ ಗೊತ್ತುಬಿಡು, ನೀನು ಇರೋ ದಪ್ಪಕ್ಕೆ ಇನ್ಯಾಕೆ ಹಾಕಲಿ ನಾನು ನಿನಗೆ ಅಂತ ಹಿಂಗೆ ಅವರೇ ತೀರ್ಮಾನ. ಆಮೇಲೆ ಭಾಳ ತುಂಬ ಗ್ರೇಟ್ ಲೇಡಿ ಅಂತ ಹೆಂಗೆ ಅನಿಸ್ತದೆ ಅಂದರೆ, ವಿದ್ಯಾಭ್ಯಾಸ ಇಲ್ಲ ಸಹ. ಇಡೀ ಬೀದಿನಲ್ಲಿ ಯಾರಿಗಾನ ಹಾಲು ಇಲ್ಲದೆ ಇದ್ದರೆ, ಮತ್ತು ಯಾರಿಗಾನ ಹೆರಿಗೆ ನೋವು ಆದರೆ, ಮತ್ತೆ ಇನ್ನೊಂದೇನೋ ಆಯಿತು ಅಂದರೆ, ಕಾಯಿಲೆ ಆಯಿತು ಅಂದರೆ ಫಸ್ಟು ಓಡ್ತಾ ಇದ್ದೆ ಮನೆ ಬಿಟ್ಟು. ಏನೋ ಪ್ರಾಬ್ಲಮ್ ಆಗೈತೆ ಅಂತ ಹೋಗಿ ಅವ್ರಿಗೆ ಇನ್ನೇ ಅವರು ಏನು ಮಾಡೋಕ್ಕಾಗ್ತಿರ್ಲಿಲ್ಲ. ಬಟ್ ಈ ಮ್ಯಾನೇಜ್ಮೆಂಟ್ ಅಂತೀವಲ್ಲ, ಯಾರೋ ಇದೋ ಪಕ್ಕದ ನೀನೇನು ಮಾಡ್ತಿದ್ಯಾ, ನಾನು ಇದು ಅವನು ಗಾಡಿ ತರೋಕ್ಕಾಗಲ್ವಾ, ನೋಡ್ಕೊಂಡು ನಿಂತಿದ್ಯಲ್ಲ, ಗಾಡಿ ಕರ್ಕೊಂಬೋಗೋದು, ದುಡ್ಡು ಆಮೇಲೆ ಕೊಟ್ಟರೆ ಆಗುತ್ತೆ, ಅದೇನೋ ನೋಡ್ಕೊಂಡು ಬಾ. ಹಿಂಗೆ ಆದೇಶ, ಡೈರೆಕ್ಷನ್, ಡಿಕ್ಟೇಟರ್ ಎಲ್ಲರೂ ಮಾತು ಕೇಳಲೇಬೇಕು ಅವ್ರಿಗೆ. ನಿಮ್ಮ ಕೈಲಿ ಆಗಲ್ವಾ, ನಾನೇ ಎತ್ಕೊಂಡು ಹೋಗ್ಲಾ ಅಂತ ಹಿಂಗೆ ಏನು ಮಾಡ್ತೀರ ಅವಾಗ? ಆ ಥರದ ಹೆಂಗಸು ರಾಜಾರಾಮ್ ಹೊರತಾಗಿ. ನನ್ನ ಶ್ರೀಮತಿ ಇವಾಗಲೂ ನೆನೆಸ್ಕೊಂಡು ಗಾಬರಿ ಬಿಡ್ತಾರೆ, ನಗ್ತಾರೆ. ಇದು ಅವರ ನಮ್ಮ ಸಂಬಂಧ. ಒಟ್ಟದ್ರ ವಯಸ್ಸಾದ್ರು ಅವ್ರ ತಂದೆ ತಾಯಿ ಇಬ್ಬರು. ಅವ್ರದ್ದೇ ಚಿಕ್ಕಪ್ಪ ಅವತ್ತೇ ಮೊನ್ನೆ ಹೇಳಿದ್ನಲ್ಲ, ಈ ರಾಜಾರಾಮ ಅವ್ರ ತಂದೆ ಹೆಂಡ್ತಿ ಇದ್ರಲ್ಲ, ಅಮೇರಿಕಾದಲ್ಲಿದ್ದ BVK ಅಂತ ಹೇಳಿದ್ನಲ್ಲ, ಕೃಷ್ಣಮೂರ್ತಿಗಳು, ಅವರ ಯಜಮಾನ್ರ ತಮ್ಮ. ಅದೇ ಎಲ್ಲ ಪಾರ್ಸಲ್ ಮಾಡ್ಕೊಂಡ್ಬಂದು ಚಾಕು ಪರಂಗಿ ಹಣ್ಣು ಎಲ್ಲ ಹಿಡ್ಕೊಂಡು ಬಂದು ಮಗಳಿಗೆ ಹೇಳ್ತಿದ್ದು, ನಿಮ್ಮ ಸವಾಸವೇ ಬೇಡಿ, ಮಡಿ ಮಾಡ್ಕೊಳ್ಳಿ, ನಾವು ಅಲ್ಲಿ ಕೂತಿರ್ತೀವಿ ಅಂತ ಹೇಳಿದ್ರು. ಅಂತ ಅವರ ಕುಟುಂಬದವರು. ಅವ್ರ ಮನೇಲಿ ಯಾವಾಗಲೂ ದೋಸೆ ತಿಂಡಿ ಏನಿರುತ್ತೋ ಬೈಯೋರು ಅಂದರೆ ಪ್ರೀತಿಯಿಂದ ಬೈಯೋರು. ಆರೋಗ್ಯ ಅಂದರೆ ಕನ್ಸರ್ನ್ಡ್. ತಿಂದ್ಬಿಡ್ತೀರಾ, ಅಲ್ಲೇನಾರು ಹೋಗ್ಬಿಟ್ಟು ಕರೆದಿರೋದು, ಅದು ಮಾಡ್ಬೇಕು ಕೆಲಸ. ಅವ್ರು ಆಯ್ತು ಮೇಡಮ್, ಆಯ್ತು.
ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನು ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನು ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.